ಯಾರು ಹೇಳ್ದೇ ಇರೋಂಥ ಬ್ರೇಕ್ ಡೌನ್ಸ್, ರಿಯಲ್ ಫ್ಯಾಕ್ಟ್, ಮಿಂತ್ರಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ನನ್ನ ಪರಿಚಯ ಇಲ್ಲ ಅಂದರೆ ಗೋ ಚೆಕ್ಔಟ್ ದಿಸ್ ಪೇಜ್. ನಾನು ಮನೀಷಾ, ಇನ್ಫ್ಲುಯೆನ್ಸರ್, ಕ್ರಿಯೇಟರ್, ವಾಟ್. ಇವತ್ತಿನ ಟಾಪಿಕ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ನನ್ನ ಫಾಲೋ ಮಾಡ್ತಿದ್ರೆ. ಅದರ್ವೈಸ್ ಗೋ ಚೆಕ್ಔಟ್ ದಿಸ್ ಪೇಜ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾಕಂದ್ರೆ ನಾನು ನಿಮಗೆ ಫ್ರೀಯಾಗಿ ಗೈಡೆನ್ಸ್ ಕೊಡ್ತೀನಿ ಟು ವರ್ಕ್ ಫ್ರಮ್ ಹೋಮ್. ಮನೇಲೆ ಕೂತು ಅರ್ನ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ಮೀಶೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಮಾಡೋದು, ಇ ಕಾಮರ್ಸ್ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡೋದು, ಮತ್ತೆ ಆಟೋ ಡಿಎಂನ ಹೇಗೆ ಮಾಡೋದು, ಈ ತರ ವಿಡಿಯೋಸ್ ಬಗ್ಗೆ ನಾನು ಕಂಪ್ಲೀಟ್ ಗೈಡ್ ಫ್ರೀ ವಿಡಿಯೋಸ್ನ ಈ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಮಿಂತ್ರಾದಲ್ಲಿ ಹೇಗೆ ಅರ್ನ್ ಮಾಡೋದು, ನೆಕ್ಸ್ಟ್ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಹೇಗೆ ಅರ್ನ್ ಮಾಡೋದು, ಮೋಸ್ಟ್ ಇಂಪಾರ್ಟೆಂಟ್ಲಿ UGC ವಿಡಿಯೋಸ್ ಕಂಪ್ಲೀಟ್ ಗೈಡ್ ಫ್ರೀ ಆಗಿ ನಿಮಗೆ ಬೇಕು ಅಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ತುಂಬಾ ಟೈಮ್ ತಗೊಂಡೆ, ಬಿಕಾಸ್ ಇದರಲ್ಲಿ ಕಂಪ್ಲೀಟ್ ಬ್ರೇಕ್ ಡೌನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಮಿಂತ್ರಾದಲ್ಲಿ 2 ಟೈಪ್ಸ್ ಆಫ್ ಅರ್ನಿಂಗ್ಸ್ ಮಾಡ್ಬೋದು. ಇವತ್ತು ಪಾರ್ಟ್ 1 ನಲ್ಲಿ ಮಿಂತ್ರಾ ಗ್ಲಾಮ್ ಕ್ಲಾನ್ ಬಗ್ಗೆ ಮಾತಾಡೋಣ. ಪಾರ್ಟ್ 2 ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇವೆರಡೂ ಕೂಡ ಇಂಟರ್ ಕನೆಕ್ಟೆಡ್. ನೀವು ಫಸ್ಟ್ ಗ್ಲಾಮ್ ಕ್ಲಾನ್ ನ ಜಾಯಿನ್ ಆಗಿ ಅದರಲ್ಲಿ ಎಲಿಜಿಬಲ್ ಆದ್ಮೇಲೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಮೀಶೋದಲ್ಲಿ ಕ್ರಿಯೇಟರ್ ಕ್ಲಬ್, ಫ್ಲಿಪ್ಕಾರ್ಟ್ ಅಲ್ಲಿ ಫ್ಲಿಪ್ ಸ್ಟಾರ್, ಹಾಗೆ ಮಿಂತ್ರಾದಲ್ಲಿ ಮಿಂತ್ರಾ ಅಲ್ಟಿಮೇಟ್ ಗ್ಲಾಮ್ ಕ್ಲಾನ್. ಮಿಂತ್ರಾದಲ್ಲಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಫಸ್ಟ್ ಮಿಂತ್ರಾ ಗ್ಲಾಮ್ ಕ್ಲಾನ್ ನ ಜಾಯಿನ್ ಆಗ್ಬೇಕಾಗುತ್ತೆ. ಈ ಪ್ರೋಗ್ರಾಮ್ಗೆ ಜಾಯಿನ್ ಆಗೋದ್ರಿಂದ ನಿಮ್ಗೆ ಏನೇನ್ ಬೆನಿಫಿಟ್ಸ್ ಇದೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಫಸ್ಟ್ ಹೇಗೆ ಜಾಯಿನ್ ಆಗೋದು ಅಂತ ನೋಡ್ಕೊಂಡು ಬರೋಣ. ಮಿಂತ್ರಾ ಗ್ಲಾಮ್ ಕ್ಲಾನ್ ನ ನೀವು ಜಾಯಿನ್ ಆಗ್ಬೇಕು ಅಂದ್ರೆ ಫಸ್ಟ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಅಲ್ಲಿ ಮಿಂತ್ರಾ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ನಿಮ್ ಫೋನ್ ನಂಬರ್ ಇಂದ ಲಾಗಿನ್ ಆಗಿ, ಮತ್ತೆ ಗೂಗಲ್ ಅಲ್ಲಿ ಮಿಂತ್ರಾ ಅಲ್ಟಿಮೇಟ್ ಗ್ಲಾಮ್ ಕ್ಲಾನ್ ಅಂತ ಟೈಪ್ ಮಾಡಿ. ಫಸ್ಟ್ ಲಿಂಕ್ ಬರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ. ದೆನ್ ನಿಮ್ ಅಪ್ಲಿಕೇಶನ್ಗೆ ಡೈರೆಕ್ಟ್ ಆಗ್ತೀರಾ. ಅಲ್ಲಿ ಈ ತರ ಇಂಟರ್ಫೇಸ್ ತೋರಿಸುತ್ತೆ. ಎಲ್ಲಾ ಸ್ಟೆಪ್ಸ್ ರೀಡ್ ಮಾಡಬಹುದು. ಬಾಟಮ್ ಅಲ್ಲಿ ಜಾಯಿನ್ ಕ್ಲಾನ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ನಿಮ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆಯಲ್ಲ, ಮೀನ್ಸ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್, ಅದು ಇಲ್ಲಿ ಸಿಗುತ್ತೆ. ಅದನ್ನ ಪೇಸ್ಟ್ ಮಾಡಿ ಜಾಯಿನ್ ದ ವೇಟ್ ಲಿಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ. ವಿತಿನ್ 2 to 3 days ಅವ್ರು ನಿಮ್ ಪ್ರೊಫೈಲ್ ನ ರಿವ್ಯೂ ಮಾಡಿ ನಿಮ್ನ ವೇಟ್ ಲಿಸ್ಟ್ ಇಂದ ಅಪ್ರೂವಲ್ ಮಾಡ್ತಾರೆ. ಈ ಗ್ಲಾಮ್ ಕ್ಲಾನ್ಗೆ ಜಾಯಿನ್ ಆಗೋಕೆ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಪಬ್ಲಿಕ್ ಆಗಿರ್ಬೇಕು. ಆದ್ರೆ ಫಾಲೋವರ್ ಕ್ರೈಟೀರಿಯಾ ಏನೂ ಇಲ್ಲ. ಎಷ್ಟೇ ಫಾಲೋವರ್ಸ್ ಇದ್ರೂ ಕೂಡ ಈ ಗ್ಲಾಮ್ ಕ್ಲಾನ್ ನ ನೀವು ಜಾಯಿನ್ ಆಗ್ಬೋದು. ಆಲ್ರೆಡಿ 2 to 3 days ಆಗಿದೆ ಅಂದ್ಕೊಳ್ಳೋಣ. ಈಗ ನೀವು ಗ್ಲಾಮ್ ಕ್ಲಾನ್ಗೆ ಅಪ್ರೂವ್ ಕೂಡ ಆಗಿದ್ದೀರಾ. ಆಗ ಈ ತರ ಇಂಟರ್ಫೇಸ್ ನಿಮ್ಮ ಪ್ರೊಫೈಲ್ ಅಲ್ಲಿ ತೋರಿಸುತ್ತೆ. ಈ ಗ್ಲಾಮ್ ಕ್ಲಾನ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ. ನೀವು ಆಲ್ರೆಡಿ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಇದೆಯಲ್ವಾ, ಅದಕ್ಕೆ ಮಾತ್ರನೇ ನೀವು ರಿವ್ಯೂ ಮಾಡೋಕ್ಕಾಗೋದು. ರಿವ್ಯೂ ಮಾಡುವಾಗ ವಿತ್ ಫೇಸ್ ಮಾಡಿದ್ರೆ ಆದಷ್ಟು ಬೇಗ ಅಪ್ರೂವಲ್ ಆಗುತ್ತೆ. ವಿತೌಟ್ ಫೇಸ್ ಇದ್ರೂ ಕೂಡ ಅಪ್ರೂವಲ್ ಆಗುತ್ತೆ. ಇತ್ತೀಚೆಗೆ AI ಜನರೇಟೆಡ್ ಇಮೇಜ್ ಕೂಡ ಅಪ್ರೂವ್ ಆಗ್ತಾ ಇದೆ. ಎಕ್ಸ್ಪೆರಿಮೆಂಟ್ ನಾನು ಕೂಡ ಮಾಡಿದೆ. ನನ್ನ ಹತ್ರ ಆ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ತುಂಬಾ ವರ್ಷ ಆಗಿತ್ತು. ನನ್ನ ಪ್ರಾಡಕ್ಟ್ ನ ರಿಟರ್ನ್ ಕೂಡ ಮಾಡಿದ್ದೆ. ಬಟ್ ಸ್ಟಿಲ್ ನಾನು ಅದನ್ನ ರಿವ್ಯೂ ಮಾಡಿದೆ. ಹೇಗೆ ಅಂದ್ರೆ ಅದ್ರದ್ದು ಫೋಟೋ ಇದೆಯಲ್ಲ, ಅದಕ್ಕೆ ನನ್ನ ಫೇಸ್ ನ ಆಡ್ ಮಾಡಿ AI ಜನರೇಟ್ ಮಾಡಿ ಹಾಕಿದೆ. ಅಪ್ರೂವ್ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡಕ್ಕೆ. ಎಸ್, ಅದು ಅಪ್ರೂವ್ ಆಯ್ತು. ವಿತಿನ್ 30 minutes ಒಳಗಡೆ ನಂದು ಎಲ್ಲಾ ಫೋಟೋಸ್ ಕೂಡ ಅಪ್ರೂವ್ ಆಯ್ತು. ಫೋಟೋ ವಿಡಿಯೋಸ್ ಹಾಕೋದ್ರಿಂದ ನಿಮ್ಗೆ ಇದ್ರಲ್ಲಿ ಕ್ರೆಡಿಟ್ಸ್ ಕೂಡ ಬರುತ್ತೆ. ಮಿಂತ್ರಾ ಗ್ಲಾಮ್ ಕ್ಲಾನ್ಗೆ ನೀವು ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಇವಾಗ ಇದ್ರಲ್ಲೂ ಕೂಡ ಲೆವೆಲ್ಸ್ ಇದೆ. ಇದ್ರಲ್ಲಿ ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನೀವು ಲೆವೆಲ್ ಕ್ರಾಸ್ ಮಾಡ್ಬೇಕು. ಕ್ಯೂರೇಟರ್, ಸ್ಟೈಲಿಶ್, ಮಾಸ್ಟ್ರೋ ಅಂಡ್ ಟ್ರೆಂಡ್ ಸೆಟ್ಟರ್, ಈ ತರ 4 ಲೆವೆಲ್ಸ್ ಇದೆ. ಕ್ಯೂರೇಟರ್ ಅಂದ್ರೆ ನೀವು ಜಸ್ಟ್ ಎಲಿಜಿಬಿಲಿಟಿಗೋಸ್ಕರ. ಅದನ್ನ ಪಾಸ್ ಮಾಡ್ಬೇಕು ಅಂದ್ರೆ ನೀವು 3 ಪೋಸ್ಟ್, ಅಟ್ಲೀಸ್ಟ್ 3 ಪೋಸ್ಟ್ ಅಂದ್ರೆ 3 ಪ್ರಾಡಕ್ಟ್ಸ್ಗೆ ನೀವು ಫೋಟೋಸ್ ಆರ್ ವಿಡಿಯೋಸ್ ನ ಹಾಕಿ ಅದು ಅಪ್ರೂವಲ್ ಆದ್ಮೇಲೆ ನಿಮ್ಗೆ ಕ್ಯೂರೇಟರ್ ಇಂದ ಸ್ಟೈಲಿಸ್ಟಿಗೆ ಬರ್ತೀರಾ. ಸ್ಟೈಲಿಸ್ಟಿಗೆ ಬಂದಿದ್ದೀರಾ ಅಂದ್ರೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಅನ್ಲಾಕ್ ಆಗಿದ್ದೀರಾ, ಮೀನ್ಸ್ ನೀವು ಎಲಿಜಿಬಲ್ ಇದ್ದೀರಾ ಅಂತ. ಎಸ್, ಕ್ಯೂರೇಟರ್ ಅಲ್ಲಿ ನಿಮ್ಗೆ ಯಾವುದೇ ಅರ್ನಿಂಗ್ಸ್ ಆಗಲ್ಲ. ನೀವು ಅರ್ನಿಂಗ್ಸ್ಗೆ ಎಲಿಜಿಬಲ್ ಆಗೋಕೆ ಕ್ಯೂರೇಟರ್ ನ ನೀವು ಪಾಸ್ ಮಾಡಬೇಕು. ಕ್ಯೂರೇಟರ್ ಪಾಸ್ ಮಾಡೋಕೆ ಕ್ರೈಟೀರಿಯಾ ಬಂದು ಅಟ್ಲೀಸ್ಟ್ 3 ಪೋಸ್ಟ್, ಅದು ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು. 3 ಪ್ರಾಡಕ್ಟ್ ಮೇಲೆ 3 ಪೋಸ್ಟ್ ಮಾಡಿದ್ಮೇಲೆ ಕ್ಯೂರೇಟರ್ ಇಂದ ಸ್ಟೈಲಿಸ್ಟಿಗೆ ಬರ್ತೀರಾ. ನಾನು ಕೂಡ ಇವತ್ತು ವಿಡಿಯೋ ಮಾಡೋಕ್ಕೋಸ್ಕರನೇ
ಫೋಟೋಸ್ನ ಹಾಕ್ತೆ. ನಂದು 3 ಫೋಟೋಸ್ ಆದ್ಮೇಲೆ ಅದು ಅಪ್ರೂವ್ ಆಯ್ತು. ನೆಕ್ಸ್ಟ್ ಕ್ಯೂರೇಟರ್ ಇಂದ ನಾನು ಸ್ಟೈಲಿಶಿಗೆ ಬಂದೆ. ಈಗ ಇದರಿಂದ ಬೆನಿಫಿಟ್ ಏನು ಅಂದ್ರೆ, ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋಕೆ ಎಲಿಜಿಬಲ್ ಇರ್ತೀರಾ, ಅನ್ಲಾಕ್ ಮಾಡ್ಕೊಂಡಿರ್ತೀರಾ. ಮಿಂತ್ರಾದಿಂದ ನೀವು ಯಾವ್ದಾದ್ರು ಲಿಂಕ್ ಶೇರ್ ಮಾಡ್ತೀರಾ ಅಂದ್ರೆ ಅದ್ರ ಮೇಲೆ ನಿಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಈ ಸ್ಟೈಲಿಸ್ಟ್, ಮಾಸ್ಟ್ರೋ ಅಂಡ್ ಟ್ರೆಂಡ್ ಸೆಟ್ಟರ್ ಅಲ್ಲಿ ಡಿಫ್ರೆಂಟ್ ಕಮಿಷನ್ಸ್ ಇದೆ. ಸ್ಟೈಲಿಸ್ಟಿಗೆ 8%, ಮಾಸ್ಟ್ರೋಗೆ 10%, ಟ್ರೆಂಡ್ ಸೆಟ್ಟರ್ಗೆ 12%. ಈ ತರ ನಿಮಗೆ ಕಮಿಷನ್ ಸಿಗುತ್ತೆ. ಎಲ್ಲರಿಗೂ ಒಂದೇ ತರ ಕಮಿಷನ್ ಸಿಗಲ್ಲ. ನಾನು ಇಷ್ಟು ದಿನ ಮಿಂತ್ರಾ ಅಪ್ಲಿಕೇಶನ್ ಇಂದ ಲಿಂಕ್ ಕಾಪಿ ಮಾಡಿ ಅದನ್ನ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲಿ ಪೇಸ್ಟ್ ಮಾಡಿದಾಗ ಅದ್ರಲ್ಲಿ ಕಮಿಷನ್ ತೋರಿಸುತ್ತೆ. ಬಟ್ ಆ ಕಮಿಷನ್ ನನಗೆ ಯಾವತ್ತೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಎಲಿಜಿಬಲ್ ಮಾಡ್ಕೊಂಡೆ. ನೀವು ಮಿಂತ್ರಾದಲ್ಲಿ ಇರುವಂತ ಪ್ರಾಡಕ್ಟ್ ನ ಮಿಂತ್ರಾದಿಂದಾನೇ ಕಳಿಸ್ತೀರಾ ಅಂದ್ರೆ ನೀವು ಅದನ್ನ ಬೈ ಮಾಡಿದ್ರೆ ಮಾತ್ರನೇ ನೀವು ಅದನ್ನ ಅಫಿಲಿಯೇಟ್ ಮಾಡಕ್ಕಾಗೋದು. ಸೊ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿ ಕೂಡ ಅಫಿಲಿಯೇಟ್ ಮಾಡ್ತೀರಾ ಅಂದ್ರೆ ನೀವು ಕ್ಯೂರೇಟರ್ ಇಂದ ಸ್ಟೈಲಿಸ್ಟಿಗೆ ಅಟ್ಲೀಸ್ಟ್ ಬಂದಿರ್ಬೇಕು. ಇಷ್ಟು ದಿನ ನನಗೆ 0% ಸಿಕ್ತಿತ್ತು. ಆದ್ರೂ ಕೂಡ ನಾನು ಆ ಲಿಂಕ್ ನೆಲ್ಲ ಆಟೋ ಡಿಎಂ ಹಾಕಿದ್ದೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿ. ಅದರಿಂದ ನನಗೆ ಯಾವುದೇ ರೀತಿಯಾದ ಕಮಿಷನ್ ಸಿಕ್ಕಿಲ್ಲ. ಮಿಂತ್ರಾ ಅಲ್ಟಿಮೇಟ್ ಗ್ಲಾಮ್ ಪ್ಲಾನ್ ಅಲ್ಲಿ ಹೇಗೆ ಅರ್ನ್ ಮಾಡಬಹುದು ಅಂದ್ರೆ ಇದರಲ್ಲೂ ಕೂಡ 2 ಟೈಪ್ಸ್ ಇದೆ. ಮಿಂತ್ರಾ ಕ್ರೆಡಿಟ್ಸ್ ಅಂಡ್ ಮೈನ್ ಕ್ಯಾಶ್. ಈ ಮಿಂತ್ರಾ ಕ್ರೆಡಿಟ್ಸ್ ಬಂದು ಒಂಥರ ವ್ಯಾಲೆಟ್ ಇದ್ದಂಗೆ. ನೀವು ಅಮೌಂಟ್ ನ ನಿಮ್ ಬ್ಯಾಂಕ್ ಇಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಇದರಲ್ಲಿ ಯೂಸ್ ಮಾಡಬಹುದು. ಅಮೆಝಾನ್ ಪೇ ಅಂತ ಇರುತ್ತಲ್ಲ, ಅದೇ ತರ ಮಿಂತ್ರಾ ಕ್ರೆಡಿಟ್ಸ್. ನೀವು ಯಾವ್ದಾದ್ರು ಪ್ರಾಡಕ್ಟ್ ನ ಕ್ಯಾಶ್ ಆನ್ ಡೆಲಿವರಿಲಿ ಪರ್ಚೇಸ್ ಮಾಡಿರ್ತೀರಾ. ಆ ಪ್ರಾಡಕ್ಟ್ ನಿಮಗೆ ಬೇಡ ಅಂತ ರಿಟರ್ನ್ ಮಾಡ್ತೀರಾ. ಆ ಅಮೌಂಟ್ ನಿಮಗೆ ಬ್ಯಾಂಕ್ ಟ್ರಾನ್ಸ್ಫರ್ ಆಗೋಕೆ 1 ವೀಕ್ ಬೇಕಾಗುತ್ತೆ. ಆದ್ರೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ ಮಿಂತ್ರಾ ಕ್ರೆಡಿಟ್ಸ್ಗೆ ನೀವು ಹಾಕ್ಸ್ಕೋಬಹುದು. ಮೈನ್ ಕ್ಯಾಶ್ ಮತ್ತೆ ಮಿಂತ್ರಾ ಕ್ರೆಡಿಟ್ಸ್ ಎರಡಕ್ಕೂ ಕೂಡ ಎಕ್ಸ್ಪೈರಿ ಇರುತ್ತೆ. ಮಿಂತ್ರಾ ಕ್ರೆಡಿಟ್ಸ್ಗೆ 1 ಇಯರ್ ಎಕ್ಸ್ಪೈರಿ ಇದ್ರೆ ಮೈನ್ ಕ್ಯಾಶ್ಗೆ 7 ಡೇಸ್ ಎಕ್ಸ್ಪೈರಿ ಇರುತ್ತೆ. ಮೈನ್ ಕ್ಯಾಶ್ ನಿಮಗೆ ಹೇಗೆ ಸಿಗುತ್ತೆ ಅಂದ್ರೆ ಎವ್ರಿ ಡೇ ನೀವು ಮಿಂತ್ರಾ ಓಪನ್ ಮಾಡಿದಾಗ ನಿಮಗೆ ಸ್ಕ್ರಾಚ್ ಕಾರ್ಡ್ ಸಿಗುತ್ತೆ. ಮತ್ತೆ ಮಿಂತ್ರಾದಲ್ಲಿ ಗೇಮ್ ಆಡುವಂತ ಆಪ್ಷನ್ ಕೂಡ ಸಿಗುತ್ತೆ. ಇದರಿಂದಾಗಿ ನಿಮಗೆ ಸ್ಮಾಲ್ ರಿವಾರ್ಡ್ಸ್ ಸಿಗುತ್ತೆ. ಲೈಕ್ ನನಗೆ ನಿನ್ನೆ 4 ರೂಪೀಸ್ ಬಂತು, ಇವತ್ತು 4 ರೂಪೀಸ್ ಬಂದಿದೆ. ಇದೆಲ್ಲ ಕೂಡ ಮೈನ್ ಕ್ಯಾಶ್ ಅಲ್ಲಿ ಡೆಪಾಸಿಟ್ ಆಗಿರುತ್ತೆ. ವಿತಿನ್ 7 ಡೇಸ್ ನಾವು ಅದನ್ನ ಶಾಪಿಂಗ್ ಮಾಡೋಕೆ ಯೂಸ್ ಮಾಡ್ಬೋದು. ಅದನ್ನ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಮಿಂತ್ರಾ ಕ್ರೆಡಿಟ್ಸ್ ಅಂಡ್ ಮೈನ್ ಕ್ಯಾಶ್ ಎರಡನ್ನೂ ಕೂಡ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಜಸ್ಟ್ ನೀವು ಶಾಪಿಂಗಿಗೆ ಯೂಸ್ ಮಾಡ್ಕೋಬಹುದು. ಮತ್ತೆ ನೀವು ಮಿಂತ್ರಾ ಗ್ಲಾಮ್ ಪ್ಲಾನ್ ಓಪನ್ ಮಾಡಿದಾಗ ನೀವು ಪ್ರಾಡಕ್ಟ್ ನ ಫೋಟೋ, ವಿಡಿಯೋಸ್ ಹಾಕಿ ರಿವ್ಯೂ ಮಾಡ್ತೀರಾ. ಅದು ಅಪ್ರೂವಲ್ ಆದ್ಮೇಲೆ ಎಷ್ಟು ಜನ ಅದನ್ನ ಮೇಲೆ ಕ್ಲಿಕ್ ಮಾಡ್ತಾರೆ, ಎಷ್ಟು ಜನ ಅದನ್ನ ವ್ಯೂಸ್ ಮಾಡ್ತಾರೆ, ಇದಕ್ಕೆಲ್ಲ ನಿಮ್ಗೆ ಮಿಂತ್ರಾ ಕ್ರೆಡಿಟ್ಸ್ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಅದೆಲ್ಲ ಕೂಡ ಮೈನ್ ಕ್ಯಾಶ್ ಅಲ್ಲಿ ಬಂದು ಡೆಪಾಸಿಟ್ ಆಗುತ್ತೆ. ಇದಕ್ಕೆ ಒಂದು ಲಿಮಿಟೆಡ್ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಅದನ್ನ ಶಾಪಿಂಗಿಗೆ ಯೂಸ್ ಮಾಡ್ಕೋಬಹುದು. ಬಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಇದರಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ಮಿಂತ್ರಾ ಇನ್ಸೈಡರ್ ಅಂತ. ಅದನ್ನ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಮಿಂತ್ರಾ ಇನ್ಸೈಡರ್ ಅಲ್ಲಿ ಕೂಡ ಲೆವೆಲ್ಸ್ ಇದೆ. ಸೆಲೆಕ್ಟ್, ಎಲೈಟ್, ಐಕಾನ್ ಅಂತ. ನೀವೆಷ್ಟು ಶಾಪಿಂಗ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಈ ಲೆವೆಲ್ಸ್. ಇದರಿಂದ ಏನ್ ಬೆನಿಫಿಟ್ಸ್ ಅಂದ್ರೆ ನಿಮ್ಗೆ ಶಾಪಿಂಗ್ ಮಾಡೋಕೆ ಕೂಪನ್ಸ್, ರಿವಾರ್ಡ್ಸ್ ಈ ತರ ಬೆನಿಫಿಟ್ ಸಿಗುತ್ತೆ ಅಷ್ಟೇ. ಇದರಿಂದನೂ ನಿಮ್ಗೆ ಯಾವುದೇ ಅರ್ನಿಂಗ್ಸ್ ಆಗಲ್ಲ. ನಿಮ್ ಶಾಪಿಂಗ್ ಅಲ್ಲಿ ನೀವು ಸೇವಿಂಗ್ಸ್ ಮಾಡ್ಬೋದು. ಇವತ್ತಿನ ವಿಡಿಯೋ ಬಂದು ಮಿಂತ್ರಾ ಗ್ಲಾಮ್ ಪ್ಲಾನ್ ಬಗ್ಗೆ ಆಗಿತ್ತು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಯಾಕೆಂದ್ರೆ ಪಾರ್ಟ್ 2 ಅಲ್ಲಿ ನಾವು ಮಿಂತ್ರಾ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಹೇಗ್ ಸ್ಟಾರ್ಟ್ ಮಾಡೋದು ಅನ್ನೋ ಡೀಟೇಲ್ ಪ್ರೋಸೆಸ್ ನಾನು ನಿಮಗೆ ತರ್ತೀನಿ. Until then, take care. Bye-bye.